ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ವತಿಯಿಂದ ಜುಗ್ ಜುಗ್ ಜಿಯೋ ಅಭಿಯಾನ ಅಂಗಾಂಗ ದಾನ ಜೀವದಾನ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ, ಉಪನಿರ್ದೇಶಕರು, ರಾಜ್ಯ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ಸಂಸ್ಥೆ. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ನಾರಾಯಣ ಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿ ಜುಗ್ ಜುಗ್ ಜಿಯೋ ಅಂಗಾಂಗ ದಾನ ಜಾಗೃತಿ ಅಭಿಯಾನ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ರಾಜ್ಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸೋಟೋ ಉಪನಿರ್ದೇಶಕರು ಹಾಗೂ ಕಾರ್ಯಕ್ರಮ ಅಧಿಕಾರಿಗಳು ಆದ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ನಮಸ್ಕಾರ ಸರ್. ಈ ವೈದ್ಯಕೀಯ ಜಗತ್ತಿನಲ್ಲಿ ಅಂಗಾಂಗ ದಾನ ತುಂಬ ಮಹತ್ವದ್ದು ಅಂತ ಹೇಳಲಾಗುತ್ತೆ. ಇದು ಅಷ್ಟು ಮಹತ್ವ ಪಡೆದಿರೋದು ಏಕಾಗಿ ಮತ್ತು ಈ ಅಂಗಾಂಗ ದಾನವನ್ನು ಯಾರು ಮಾಡಬಹುದು, ಹೇಗೆ ಮಾಡಬಹುದು, ಈ ಪ್ರಕ್ರಿಯೆ ಬಗ್ಗೆ ವಿವರ ಕೊಡಬಹುದಾ ಅಂತ ತಾವು? ಖಂಡಿತವಾಗಿ. ಮೊದಲನೇದಾಗಿ ನಾನು ಕೇಳುಗರಿಗೆ ನಮಸ್ಕಾರ ಹೇಳ್ತಾ ಪ್ರಾರಂಭಿಸ್ತೀನಿ. ಈ ಅಂಗಾಂಗ ದಾನ ಅನ್ನೋದು ಒಂದು ಜೀವ ಉಳಿಸುವಂತಹ ಒಂದು ದಾನ. ಯಾಕೆಂತ ಅಂದರೆ ಕೆಲವರಿಗೆ ಅಂಗವೈಫಲ್ಯ ಉಂಟಾಗ್ತದೆ. ಅಂದರೆ ನಾವು ಕೇಳಿರ್ಬೋದು ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್ ಅಂತ ಕೇಳಿರ್ತೀವಿ. ಸೊ ಇದು ಒಂದು ಅಂತಿಮ ಹಂತದಲ್ಲಿ ಇರ್ತಾರೆ. ಇದಕ್ಕೆ ಯಾವುದೇ ಔಷಧಿಗಳಿಂದ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಅಂಗನೇ ಬದಲಾಯಿಸಬೇಕಾಗ್ತದೆ, ಅದನ್ನು ನಾವು ಕಸಿ ಮಾಡಬೇಕಾಗ್ತದೆ. ಸೊ ಇದನ್ನು ನಾವು ಅಂಗದಾನ ಅಂತೀವಿ. ದಾನ ಮಾಡಿದವ್ರಿಗೆ ನಾವು ಅಂಗದಾನಿಗಳಂತ ನಾವು ಕರಿತೀವಿ. ಸೊ ಇದರೊಳಗಡೆ ಎರಡು ರೀತಿ ಇದೆ. ಒಂದು, ಜೀವಂತವಾಗಿರೋರು ಕೂಡ ದಾನ ಮಾಡ್ಬೋದು. ಹಾಗೆಯೇ ಮಿದುಳು ನಿಷ್ಕ್ರಿಯ ಅಂದರೆ ಮಿದುಳು ಮರಣ ಹೊಂದಿದವರು ಕೂಡ ಅಂಗಾಂಗ ದಾನ ಮಾಡ್ಬೋದು. ಈ ಜೀವಂತ ದಾನಿಗಳಂತಂದರೆ ಅವರಲ್ಲಿ ಉದಾಹರಣೆಗೆ ಮನುಷ್ಯನಲ್ಲಿ 2 ಕಿಡ್ನಿ ಇರ್ತದೆ. ಒಂದು ಕಿಡ್ನಿ ದಾನ ಮಾಡಿದರೆ ಅವರು ಜೀವಂತವಾಗಿ ಉಳಿಬೋದು, ಇನ್ನೊಬ್ರಿಗೂ ಕೂಡ ದಾನ ಮಾಡ್ಬೋದು. ಎರಡನೇದು, ಒಂದು ಲಿವರ್, ಯಕೃತ್ ಅಂತ ಏನು ಕರಿತೀವಿ, ಅದರದ್ದು ಒಂದು ಭಾಗನ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇವೆರಡನ್ನ ಜೀವ ಇರುವವರು ದಾನ ಮಾಡ್ಬೋದು. ಜೀವಂತ ಇರುವ ವ್ಯಕ್ತಿಗೆ ಯಾವುದೇ ಹಾನಿ ಆಗೋದಿಲ್ಲ. ಅಂದರೆ ಅವರು ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿ ಅವರು ಉತ್ತಮ ಸ್ಥಿತಿಲಿದ್ದಾರೆ, ದಾನ ಮಾಡ್ಬೋದು ಅಂತ ವೈದ್ಯಕೀಯವಾಗಿ ದೃಢಪಟ್ಟ ನಂತರನೇ ಅವ್ರಿಗೆ ಅಲ್ಲಿ ಅಂಗಾಂಗ ದಾನ ಮಾಡಿಸ್ತಾರೆ. ಸೊ ಇದು ಒಂದು ಅದು. ಇದನ್ನು ಮಾಡಬೇಕಾದ್ರೆ ಕಾನೂನಲ್ಲಿ ಕೆಲವು ನಿಯಮಗಳಿರ್ತದೆ. ಏನು ನಿಯಮ ಅಂತಂದರೆ, ಈಗ ಜೀವಂತ ದಾನ ಮಾಡೋರು 18 ವರ್ಷದ ಮೇಲ್ಪಟ್ಟಿರಬೇಕು. ಅಂದರೆ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ. ಅವರು ಮೇಲ್ಪಟ್ಟಿರಬೇಕು. ಹತ್ತಿರದ ಸಂಬಂಧಿಗಳು ಇರಬೇಕು. ಹತ್ತಿರದ ಸಂಬಂಧಿಗಳು ಅಂದರೆ ತಂದೆ, ತಾಯಿ, ಸಹೋದರ, ಸಹೋದರಿ, ಅಜ್ಜ, ಅಜ್ಜಿ, ಕುಟುಂಬದ ಸದಸ್ಯರು ಅಂತಂದರೆ ಹತ್ತಿರದ. ಅದು ಡೆಫಿನಿಷನ್ ಇದೆ ಕಾನೂನಲ್ಲಿ, ಇದಕ್ಕೆ ಒಂದು ವ್ಯಾಖ್ಯಾನ ಇದೆ. ನಂತರ ದೂರದ ಸಂಬಂಧಿಗಳಿರ್ಬೋದು ಅಥವಾ ಪ್ರೀತಿ ಬಾಂಧವ್ಯದಿಂದ ದಾನ ಮಾಡೋರು ಇರ್ತಾರೆ. ಸಂಬಂಧಿಗಳು ಅಲ್ಲದಿದ್ರೂ ಕೂಡ ಮಾಡೋರು ಇರ್ತಾರೆ. ಸೊ ಅಂಥ ದಾನಿಗಳಿದ್ದಾಗ ಅದನ್ನು ಪರಿಶೀಲನೆ ಮಾಡೋದಕ್ಕೆ, ಇದು ಯಾವುದೇ ವ್ಯವಹಾರ ಅಥವಾ ಕಮರ್ಷಿಯಲ್ ಡೀಲಿಂಗ್ಸ್ ಇಲ್ಲ, ವಾಣಿಜ್ಯಾತ್ಮಕ ಅಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ಒಂದು ಸ್ಟೇಟ್ ಆಥರೈಸೇಷನ್ ಕಮಿಟಿ ಅಂತ ಇರ್ತದೆ. ಆ ಕಮಿಟಿ ಮುಂದೆ ಪರಿಶೀಲನೆ ಮಾಡ್ತಾರೆ. ಆ ಕಮಿಟಿಯವರು ಒಪ್ಪಿದ ನಂತರ ಇದಕ್ಕೆ ಅವಕಾಶ ಉಂಟು. ಸೊ ಇದು ಜೀವಂತ ಅಂಗದಾನದ ಒಂದು ವ್ಯವಸ್ಥೆ. ಇನ್ನೊಂದು, ಮೆದುಳು ನಿಷ್ಕ್ರಿಯಗೊಂಡ ನಂತರ. ಅಂದರೆ ನಾವು ನೋಡಿರ್ಬೋದು, ICUನಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ತದೆ ಅಥವಾ ಸ್ಟ್ರೋಕ್ ಆಗಿ ಇಂಟ್ರಾಕ್ರೇನಿಯಲ್ ಬ್ರೈನ್ ಹೆಮರೇಜ್ ಅಂತ ಕರಿತೀವಿ. ಸೊ ಇಂಥ ಸ್ಥಿತಿನಲ್ಲಿ ಕೂಡ ಅದು ಮೆದುಳು ನಿಷ್ಕ್ರಿಯ ಆಗ್ತದೆ. ನಿಷ್ಕ್ರಿಯ ಅಂತ ಅಂದರೆ ಪರ್ಮನೆಂಟ್ಲಿ ಆಲ್ ಫಂಕ್ಷನ್ಸ್ ಆಫ್ ಬ್ರೈನ್ ಆರ್ ಇರ್ರಿವರ್ಸಿಬಲ್ ಅಂತ ಸ್ಥಗಿತ ಆಗಿಬಿಟ್ಟಿರ್ತದೆ. ಸೊ ಇದು ಬರೀ ಯಂತ್ರದ ಮುಖಾಂತರ ಆ ಮನುಷ್ಯ ಉಸಿರಾಡ್ತಾ ಇರ್ತಾನೆ. ಔಷಧಿಗಳ ಮುಖಾಂತರ ಹಾರ್ಟ್ ಬೀಟು, ರಕ್ತ ಚಲನೆ ಆಗ್ತಾ ಇರ್ತದೆ. ಆದರೆ ಔಷಧಿನ ತೆಗೆದ್ರೆ, ಯಂತ್ರಗಳನ್ನ ತೆಗೆದ್ರೆ ಮರಣ ಹೊಂದೋದು ನಿಶ್ಚಿತ. ಸಾಮಾನ್ಯ ಸ್ಥಿತಿಗೆ ವಾಪಸ್ ಬರೋಕೆ ಸಾಧ್ಯನೇ ಇಲ್ಲ. ಇಂತಹ ಸಂದರ್ಭದಲ್ಲಿ ದಾನ ಮಾಡಬಹುದು. ಇದಕ್ಕೂ ಕೂಡ ಕಾನೂನಲ್ಲಿ ಕೆಲವು ನಿಯಮಗಳಿದೆ. ಈ ಮಿದುಳು ನಿಷ್ಕ್ರಿಯ ಆಗಿದೆ ಅನ್ನೋದನ್ನು 4 ತಂಡದ ವೈದ್ಯರ ಮಂಡಳಿ ಇರುತ್ತದೆ. ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಒಂದು ವೈದ್ಯಕೀಯ ಮಂಡಳಿ ಇರ್ತದೆ. ಅದು ಸರ್ಕಾರನೇ ಅನುಮತಿ ಕೊಟ್ಟಿರ್ತದೆ. ಸೊ ಈ ವೈದ್ಯರುಗಳೇ ಮೆದುಳು ನಿಷ್ಕ್ರಿಯ ಆಗಿದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡ್ತಾರೆ, ದೃಢೀಕರಿಸಬೇಕು. ಅದು ಒಮ್ಮೆ ಮಾಡಲ್ಲ, 2 ಬಾರಿ ಮಾಡ್ತಾರೆ. ಅಂದರೆ 6 ಗಂಟೆಗಳ ಅಂತರದಲ್ಲಿ 2 ಬಾರಿ ಮಾಡಿ
ಅದರ ನಂತರ ಅದನ್ನು ಡಿಕ್ಲೇರ್ ಮಾಡ್ತಾರೆ. ಇದು ಕಾನೂನಲ್ಲಿ ಇದನ್ನು ಸಾವು ಅಂತಲೇ ಪರಿಗಣಿಸಲಾಗ್ತದೆ. ಅಂದರೆ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ 2ನೇ ಬಾರಿ ಏನು ಡಿಕ್ಲೇರ್ ಮಾಡ್ತಾರೆ, ಕೆಲವು ಟೆಸ್ಟ್ಗಳು ಮಾಡ್ತಾರೆ. ಆ ಟೆಸ್ಟ್ಗಳ ಅವರಿಗೆಲ್ಲ ನೆಗೆಟಿವ್ ರಿಸಲ್ಟ್ಸ್ ಬಂದಾಗ ಅದನ್ನು ಡೆತ್ ಅಂತ ಕರೀತಾರೆ. ಸೊ ಇಂಥ ಮಂಡಳಿಯವರು ದೃಢೀಕರಿಸಿದ ನಂತರ ಅಂಗಾಂಗ ದಾನದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅಂದರೆ ಮೊದಲು ಅವರು ಬಂಧುಗಳಿಗೆ ಹೇಳ್ತಾರೆ, ರಿಲೇಟಿವ್ಸ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ. ಆ ನಂತರ ಅದೇ ಆಸ್ಪತ್ರೆಯಲ್ಲಿ ಈ ಗ್ರೀಫ್ ಕೌನ್ಸಿಲರ್ಸ್ ಅಂತ ಕರಿತೀವಿ ನಾವು, ದುಃಖದ ಸಮಯದಲ್ಲಿ ನಾವು ನೋಡಿದಾಗೆ ಎಷ್ಟೋ ಜನ ರಿಲೇಟಿವ್ಸು, ತಂದೆ ತಾಯಿಗಳು ತಮ್ಮ ಮಗ ಮಗಳು ಅಥವಾ ಬಂದು ತೀರೋಗಿದ್ರು ಕೂಡ ಅಂಥ ಸಂದರ್ಭದಲ್ಲಿ ಅಂಥ ದುಃಖದ ಸಮಯದಲ್ಲೂ ಕೂಡ ದಾನ ಮಾಡೋಂಥ ಶ್ರೇಷ್ಠ ದಾನಿಗಳಿದ್ದಾರೆ. ಆ ಸಮಯದಲ್ಲಿ ಅವ್ರಿಗೆ ಜ್ಞಾಪಿಸಬೇಕಾಗ್ತದೆ ಅಥವಾ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಕೌನ್ಸಿಲಿಂಗ್ ಮಾಡ್ತಾರೆ. ಒಂದು ಬ್ರೈನ್ ಡೆತ್ ಡಿಕ್ಲರೇಷನ್ ಆಗ್ತದೆ, ರಿಲೇಟಿವ್ಸ್ಗೆ ಹೇಳ್ತಾರೆ, ಆ ನಂತರ ಕೌನ್ಸಿಲರ್ಸು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಆ ನಂತರ ಅವರು ಒಪ್ಪಿಗೆ ಕೊಟ್ಟರೆ ವಿಡಿಯೋ ಮುಖಾಂತರ ಒಪ್ಪಿಗೆ ತಗೋತಾರೆ. ಯಾಕಂತಂದರೆ ನಾಳೆ ದಿವಸ ಕಾನೂನಲ್ಲಿ ಹೆಂಗೆ ತೊಗೊಂಡ್ರು ಅಂದಾಗ ಅದು ವಿಡಿಯೋ ಮುಖಾಂತರ ದಾಖಲೆ ತಗೋತಾರೆ. ಇನ್ನೊಂದು ಫಾರಮ್ ನಂಬರ್ 7, 8, 9, 10 ಅಂತ ಈ 4 ಥರದ ಒಂದು ಫಾರಮ್ಸ್ ಇರ್ತದೆ. ಈ ಫಾರಮ್ಸ್ಗೆ ಪಡೆದು ಸಹಿ ಹಾಕ್ತಾರೆ. ಕೆಲವೊಮ್ಮೆ ಪ್ರಕರಣಗಳೇನಾಗಿರ್ತದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂದರೆ ಮೆಡಿಕಲ್ ಲೀಗಲ್ ಕೇಸ್ ಅಂತ ಕರಿತೀವಿ, ವೈದ್ಯರಿಗೂ ಪೊಲೀಸರಿಗೂ ಸಂಬಂಧ ಇರತಕ್ಕಂತಹ ಪ್ರಕರಣಗಳಿವು. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಅಂಗಗಳನ್ನ ತೆಗೆದುಕೊಂಡ ಮೇಲೆ ಪೋಸ್ಟ್ ಮಾರ್ಟಮ್ನು ಅಲ್ಲೇ ಮಾಡೋದಕ್ಕೆ ಪೊಲೀಸ್ ಅವರು NOC ಕೊಡಬೇಕಾಗ್ತದೆ. ಸೊ ಈ ವ್ಯವಸ್ಥೆನೂ ಕೂಡ ಸರ್ಕಾರದಿಂದ ಮಾಡಿದ್ದೀವಿ. ಒಂದು ಎಲ್ಲ ಪೊಲೀಸ್ಗೆ ನೋಡಲ್ ಅಧಿಕಾರಿಗಳನ್ನ ಮಾಡಿದ್ದೀವಿ ಒಂದೊಂದು ಜಿಲ್ಲೆಗೆ. ಸೊ ಅವರು ಇಂಥ ಸಂದರ್ಭ ಬಂದಾಗ ಪ್ರಾಮುಖ್ಯತೆಯಿಂದ ಆದ್ಯತೆ ಮೇರೆಗೆ, ಯಾಕಂತಂದರೆ ಒಂದು ಅಂಗ ನಿಷ್ಕ್ರಿಯಗೊಂಡ ನಂತರ ಅದನ್ನು ಈ ಉಳಿದ ಅಂಗಗಳನ್ನೆಲ್ಲ ಉಳಿಸ್ಕೋಬೇಕು ಅಂತ ಕರ್ತವ್ಯ ನಮ್ಮದು. ಸೊ ಇದು ಟೈಮ್ ಜಾಸ್ತಿ ಇರೋದಿಲ್ಲ. ಎಷ್ಟಿರುತ್ತೆ ಸರ್? ಒಂದೊಂದು ಅಂಗಕ್ಕೆ ಒಂದೊಂದು ಟೈಮ್ ಇರ್ತದೆ. ಉದಾಹರಣೆಗೆ ಹಾರ್ಟು, ಲಂಗ್ಸ್ಗೆ 4 ಗಂಟೆ ಟೈಮ್ ಇರ್ತದೆ. ಅದನ್ನು ತೆಗೆದ ನಂತರ ಒಂದು ಕೋಲ್ಡ್ ಸೊಲ್ಯೂಷನಲ್ಲಿ ಇಟ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಕಿಡ್ನಿಗೆ 8 ರಿಂದ 10 ಗಂಟೆ ಟೈಮ್ ಇರ್ತದೆ. ಲಿವರ್ಗೂ ಕೂಡ ಒಂದು 6 ರಿಂದ 8 ಗಂಟೆ ಸಮಯ ಇರ್ತದೆ. ಸೊ ಈ ಸಮಯದೊಳಗಡೆ ಅದು ಪ್ರಕ್ರಿಯೆ ಮುಗಿಬೇಕು. ಆಮೇಲೆ ಪೊಲೀಸ್ನವರಿಂದ ಒಂದು NOC ತಗೊಂಡ ನಂತರ ಆರ್ಗನ್ಸ್ನ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಈ ಆರ್ಗನ್ಸ್ನ ತೆಗೆದುಕೊಂಡ ನಂತರ ನಮ್ಮ ಜೀವಸಾರ್ಥಕತೆ ಸಂಸ್ಥೆ ಇಲ್ಲಿ ರೋಲ್ ಬರ್ತದೆ. ಒಂದು ಏನಂತಂದರೆ ಈ 6 ಸೀನಿಯಾರಿಟಿ ಕಾಯುವ ಪಟ್ಟಿ ಏನಿರ್ತದೆ, ಸೀನಿಯಾರಿಟಿ ಮೇಲೆ ಆ ಪಟ್ಟಿನ ನಾವು ಗುರುತಿಸಿರ್ತೀವಿ. ನಿರ್ವಹಣೆ ಕೂಡ ನಾವೇ ಮಾಡ್ತೀವಿ ಆ ಪಟ್ಟಿನ. ಸೊ ಈ ಪಟ್ಟಿನಲ್ಲಿ ಯಾವ ಆಸ್ಪತ್ರೆಗೆ ಯಾವ ಅಂಗ ಹೋಗಬೇಕು ಅನ್ನೋದು ನಾವು ಮುಂಚಿತವಾಗಿ ಕ್ಯೂನಲ್ಲಿ ನಾವು ಪಟ್ಟಿ ಮಾಡ್ತೀವಿ. ಅಂಥ ಆಸ್ಪತ್ರೆಗೆ ಈ ಅಂಗಗಳನ್ನ ಶಿಫ್ಟ್ ಮಾಡ್ತೀವಿ. ನೀವು ಕೇಳಿರ್ಬೋದು ಗ್ರೀನ್ ಕಾರಿಡಾರ್ ಅಂತ. ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಈ ಅಂಗಗಳನ್ನ ತೆಗೆದುಕೊಂಡ ನಂತರ ಸಾಗಿಸೋದಕ್ಕೆ ಯಾವುದೇ ಟ್ರಾಫಿಕ್ ಇಲ್ಲದೆ, ಝೀರೋ ಟ್ರಾಫಿಕಲ್ಲಿ ತೆಗೆದುಕೊಂಡು ಬಂದು, ಯಾಕಂದರೆ ಟೈಮ್ ಇರೋದಿಲ್ಲ, ಇದು ಕಾಯೋಕ್ಕಾಗೋದಿಲ್ಲ. ಸೊ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಅದಕ್ಕೆ ಫಾಲೋ ಅಪ್ ಇರ್ತದೆ. ಇಷ್ಟು ಒಂದು ಆಸ್ಪತ್ರೆಯಿಂದ ತೆಗೆದುಕೊಳ್ಳೋದಕ್ಕೆ ಕಾನೂನುಗಳು ಅದನ್ನು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತಲೂ ನಾವು ಪರಿಶೀಲನೆ ಮಾಡ್ತೀವಿ ಸೋಟೋ ಜೀವನ ಸಾರ್ಥಕತೆ ಮುಖಾಂತರ. ಜೊತೆಗೆ ಪೊಲೀಸ್ ಇಲಾಖೆ ಜೊತೆಗೆ ಕೋಆರ್ಡಿನೇಷನ್ನು, ಆಸ್ಪತ್ರೆಗಳ ಜೊತೆಗೆ ಸಂವಹನ ಕೋಆರ್ಡಿನೇಷನ್ ಮಾಡ್ಕೋತೀವಿ, ತಲುಪಿಸ್ತೀವಿ. ಇಷ್ಟು ಕೂಡ ಈಗ ಸೋಟೋ ಜೀವ ಇರೋರು ಕೊಟ್ಟರೆ ಅದಕ್ಕೆ ಸಪ್ರೇಟ್ ಪ್ರೊಸೀಜರು. ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯಿಂದ ದಾನ ಪಡೆದ್ರೆ ಅದು ಈ ರೀತಿ ಪ್ರೋಸೆಸ್ ನಾವು ಮಾಡ್ತೀವಿ. ಇದು ನಮ್ಮ ಕರ್ತವ್ಯ ಪ್ರಕ್ರಿಯೆ. ಮತ್ತು ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕಾಗಿ ಆಗಸ್ಟ್ 3ನೇ ತಾರೀಕಿಂದ ಜುಗ್ ಜುಗ್ ಜಿಯೋ ಅಭಿಯಾನ ಅಂತ ಕೇಂದ್ರ ಸರ್ಕಾರ ಇಡೀ ರಾಷ್ಟ್ರಾದ್ಯಂತ ಮಾಡ್ತಾ ಇದೆ. ಈ ಅಭಿಯಾನದ ಬಗ್ಗೆ ಮತ್ತೆ ರಾಜ್ಯದಲ್ಲಿ ಜಾಗೃತಿ ಹೇಗೆ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರ ಕೊಡಬಹುದಾ? ಹೌದು, ಖಂಡಿತವಾಗಿ. ಈಗ ಆಗಸ್ಟ್ 3ನೇ ತಾರೀಕು ಭಾರತೀಯ ಅಂಗಾಂಗ ದಾನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಇದು ಏಕೆ ಅಂತ ಅಂದರೆ 1994ರಲ್ಲಿ ದೆಹಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಪ್ರಪ್ರಥಮವಾಗಿ ಒಂದು ಮೆದುಳು ನಿಷ್ಕ್ರಿಯಗೊಂಡ ದಾನ ನಡೆದಿರ್ತದೆ. ಅದನ್ನು ನೆನಪಿಗಾಗಿ ಭಾರತದಲ್ಲಿ ಪ್ರಾರಂಭ ಆಗಿದ್ದರಿಂದ ಅದನ್ನು ನಾವು ಭಾರತೀಯ ಅಂಗಾಂಗ ದಿನ ಅಂತ ಆಚರಣೆ ಮಾಡ್ತೀವಿ. ಕರ್ನಾಟಕದಲ್ಲೂ ಮಾಡ್ತೀವಿ, ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಈ ಬಾರಿ 16ನೇ ವರ್ಷ ಆಚರಣೆ ಆಗಿದೆ, ದೆಹಲಿನಲ್ಲಿ ಆಗಿದೆ. ನಾವು ಕೂಡ ಈ ಅಸೆಂಬ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಇದನ್ನು ಮುಂದೂಡಿದ್ದೀವಿ, ನಾವು ಕೂಡ ಮಾಡ್ತೀವಿ. ಈ ಜುಗ್ ಜುಗ್ ಕಾರ್ಯಕ್ರಮ ಅಂದರೆ ಏನಂತಂದರೆ, ಈ ಸಲ ಅಂದರೆ ನಮ್ಮ ಆದ್ಯತೆ ಏನಂತಂದರೆ ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಅಂಗಾಂಗ ದಾನದ ಬಗ್ಗೆ ನಾವು ಮಾಹಿತಿ ನೀಡಬೇಕು. 60% ಜನಗಳಿಗೆ ಮಾಹಿತಿನೇ ಇಲ್ಲ. ಅಂಗಾಂಗ ದಾನ ಯಾರು ಮಾಡ್ಬೋದು, ಹೇಗೆ ಮಾಡ್ಬೋದು, ನಾವು ಮಾಡ್ಬೋದಾ, ನಾವು ಹೇಗೆ ನಾವು ಸಂಕಲ್ಪ ಮಾಡ್ಕೊಳ್ಳೋದು, ಈ ಬಗ್ಗೆ ಅರಿವೇ ಇರೋದಿಲ್ಲ. ಸೊ ಈ ಅರಿವನ್ನ ಮಾಡೋದಕ್ಕೋಸ್ಕರ ನಾವು ಕೂಡ ಕರ್ನಾಟಕದಲ್ಲೂ ಕೂಡ ಕಾರ್ಯಕ್ರಮ ತಗೋತೀವಿ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮಲ್ಲಿ
ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಇರ್ತಾರೆ. ಜಿಲ್ಲೆ ಪ್ರತಿ ಡಿವಿಷನ್ಗೆ ಒಬ್ಬೊಬ್ರು ಇದ್ದಾರೆ. ಬೆಂಗಳೂರಿನಲ್ಲಿ 4 ಜನ ಇದ್ದಾರೆ. ಇವರು ಕಾಲೇಜು, ಶಾಲಾ ಕಾಲೇಜು ಅಥವಾ ಸ್ವಯಂ ಸೇವಕ ಕ್ಯಾಂಪ್ಸ್ಗಳೇನಾರು ಇದ್ದಾಗ ಅಂಥ ಸಂದರ್ಭದಲ್ಲಿ ಹೋಗಿ ಹೇಳ್ತೀವಿ. ಈಗ ನೆನ್ನೆನು ಗದಗ ಜಿಲ್ಲೆನಲ್ಲಿ ಒಂದು ಅಂಗಾಂಗ ದಾನ ಪಡೆದ ಹಾಗೆ ದಾನ ನೀಡಿದ ಲೈವ್ ಡೋನರ್ಸ್ ಯಾರಿರ್ತಾರೆ ಅವರು ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಮಾಡಿದ್ರು. ಅವ್ರು ಏನು ಆಡಬಲ್ಲರು ಅದನ್ನು ಆಡಿಸಿ ಬಹುಮಾನ ನೀಡಿ ಅದಕ್ಕೊಂದು ಅವೇರ್ನೆಸ್ ನಿನ್ನೆ ತಾನೇ ಅದು ಆಗಿದೆ. ಸೊ ಈ ರೀತಿಯಾಗಿ ಕರ್ನಾಟಕದಾದ್ಯಂತ ನಾವು ಸರ್ಕಾರದ ವತಿಯಿಂದ ಕ್ರಮ ತಗೋತಾ ಇದ್ದೀವಿ. ಮತ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ಏನು ರಾಷ್ಟ್ರೀಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ನೋಟೋ ಇದೆ, ಅದರ ಜೊತೆಗೆ ನಮ್ಮ ರಾಜ್ಯ ಸೋಟೋ ಸಂಸ್ಥೆಯ ಸಮನ್ವಯದಿಂದ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದಾ? ಹೌದು, ಈ ಕಾನೂನಲ್ಲಿ ಇದಕ್ಕೆ 3 ಥರ ನಾವು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅಂದರೆ ನಾವು ಮಾಡ್ಕೊಂಡಿದ್ವಿ. ಒಂದು ನೋಟೋ, ಇದು ರಾಷ್ಟ್ರೀಯ ಮಟ್ಟದ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅದಕ್ಕೆ ನೋಟೋ ಅಂತ ಶಾರ್ಟ್ ಫಾರ್ಮ್ ಆಗಿ ಹೇಳ್ತೀವಿ. ಇದರ ಕರ್ತವ್ಯ ಏನಪ್ಪ ಅಂತಂದರೆ ಕಾಲ ಕಾಲಕ್ಕೆ ಮಾರ್ಗಸೂಚಿಗಳನ್ನ ಹೊರಡಿಸ್ತಕ್ಕಂಥದ್ದು, ಹಾಗೆಯೇ ಪ್ರೋಗ್ರಾಮಿಂಗ್ ನಿರ್ವಹಣೆಯಲ್ಲಿ, ಅನುಷ್ಠಾನದಲ್ಲಿ ಸಹಾಯ, ಧನ ಸಹಾಯ ಈ ರೀತಿಯಾಗಿ ನೋಡ್ಕೊಳ್ಳೋದು, ಉಸ್ತುವಾರಿ ಮಾಡ್ಕೊಳ್ಳೋದು. ಅದೇ ರೀತಿ ಒಂದೊಂದು ವಿಭಾಗವಾಗಿ ಭಾರತದಲ್ಲಿ ವಿಭಾಗೀಯವಾಗಿ 5 ರೋಟೋ ಅಂತ ಇದೆ, ರೀಜನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಇದೆ, ಪ್ರಾದೇಶಿಕ. ದಕ್ಷಿಣದಲ್ಲಿ ಚೆನ್ನೈನಲ್ಲಿದೆ, ತಮಿಳುನಾಡಿನಲ್ಲಿದೆ. ನೆಕ್ಸ್ಟ್ ಪ್ರತಿಯೊಂದು ಸ್ಟೇಟಲ್ಲೂ ಕೂಡ ಒಂದೊಂದು ಸೌಟು ಅಂತ ಇದೆ. ನಮ್ಮಲ್ಲಿ ಜೀವ ಸಾರ್ಥಕತೆ ಅಂತ ನಾವು ಕರಿತೀವಿ, ಸ್ಟೇಟ್ ಆರ್ಗನ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನಲ್ಲಿ. ಯಾವುದೇ ಆಸ್ಪತ್ರೆ ನೋಡಿ, ಈಗ ಇದು ನೋಟೋದಲ್ಲಿ ಏನು ಮಾಡ್ತೀವಿ ಅಂತಂದರೆ ಪ್ರತಿಯೊಬ್ಬರದು ಅಂಗ ದಾನ ಮಾಡಿದ, ದಾನ ಪಡೆದ ರೆಸಿಪಿಯೆಂಟ್ ಅಂತ ಕರಿತೀವಿ, ಇಷ್ಟರದ್ದು ಲಿಸ್ಟನ್ನು ಮೇಂಟೈನ್ ಮಾಡ್ತಾರೆ ಅವರು, ರಿಜಿಸ್ಟ್ರೇಷನ್ ಅಂತ ಕರಿತೀವಿ. ಪ್ರತಿಯೊಂದು ಹಾಸ್ಪಿಟ್ಲ್ ರಿಜಿಸ್ಟ್ರೇಷನ್ ಕೂಡ ಸೌಟೋದಿಂದ ಆಗಿದ್ದು ಅಲ್ಲೂ ಕೂಡ ರಿಜಿಸ್ಟರ್ ಆಗ್ತದೆ. ಉದಾಹರಣೆಗೆ ಯಾವುದೋ ಒಂದು ದಾನ ಆಯಿತು ಅಂದ್ಕೊಳ್ಳೋಣ, ಮೆದುಳು ನಿಷ್ಕ್ರಿಯಗೊಂಡ ದಾನ ಇಲ್ಲೊಂದು ಆಯಿತು. ನಮ್ಮಲ್ಲಿ ಹಾರ್ಟ್ ದಾನ ಇರ್ತದೆ, ಆದರೆ ಹಾರ್ಟ್ ಉಪಯೋಗಿಸ್ಕೊಳ್ಳೋಕ್ಕೆ ಯಾವುದೇ ರೋಗಿಗಳಿಲ್ಲ ಅಂದ್ಕೊಳ್ಳೋಣ, ಕರ್ನಾಟಕದಲ್ಲಿ ಯಾವುದೇ ರೆಸಿಪಿಯೆಂಟ್ಸ್ ಇಲ್ಲ. ಸೊ ಅವಾಗ ಈ ಹಾರ್ಟ್ ಏನು ಅಂಗಾಂಗ ಇರ್ತದೆ ಇದನ್ನು ರೋಟೋಗೆ ಫಸ್ಟ್ ಹೋಗ್ತದೆ, ಪ್ರಾದೇಶಿಕವಾಗಿ ಹೋಗ್ತದೆ. ಪ್ರಾದೇಶಿಕವಾಗಿ ಅಲ್ಲೂ ಯಾರು ಇಲ್ಲ ಅಂತಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತದೆ. ಸೊ ಇದನ್ನೆಲ್ಲ ಕೋಆರ್ಡಿನೇಷನ್ ಏನು ಮಾಡ್ಕೋತೀವಲ್ಲ, ಇದಿಷ್ಟು ಈ ಎಲ್ಲ ಕಡಿಮೆ ಅವಧಿ, ನಾನು ಹೇಳಿದ್ನಲ್ಲ, ಅದು ಅಂಗ ನಾವು ಏನು ಲೈಫ್ ಇರ್ತದೆ, ಅಂಗಾಂಶಕ್ಕೂ ಜೀವ ಇರ್ತದೆ ಅಂಗಾಂಗಗಳಿಗೆ, ಆ ಸಮಯದೊಳಗಡೆ ನಾವು ಇವೆಲ್ಲ ಮಾಡ್ಕೋಬೇಕು, ಕೋಆರ್ಡಿನೇಷನ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಂಚಿಕೆ ಆಗ್ತದೆ. ಈವನ್ ನಮ್ಮಲ್ಲಿ ಯಾರೂ ಇಡೀ ಇಂಡಿಯಾದಲ್ಲಿ ಯಾರೂ ಇಲ್ಲ ಅಂತಂದರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಕರಿತೀವಿ. ಅಂದರೆ ಭಾರತದಲ್ಲಿ ಮೂಲದ ವ್ಯಕ್ತಿಗೆ ಕೊಡ್ಬೋದು, ವಿದೇಶದಲ್ಲಿರೋ ವ್ಯಕ್ತಿಗೆ ಇಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಅವರು ರಿಜಿಸ್ಟರ್ ಆಗಿರ್ಬೇಕು. ನಮ್ಮವ್ರಿಗೆ ಫಸ್ಟ್ ಕೊಡ್ತೀವಿ, ನಮ್ಮ ಸ್ಟೇಟ್ನವ್ರಿಗೆ. ನಮ್ಮ ಸ್ಟೇಟ್ ಇಲ್ಲ ಅಂತಂದರೆ ನಮ್ಮ ಪ್ರಾದೇಶಿಕ, ಅದು ಇಲ್ಲ ಅಂತಂದರೆ ಇಡೀ ದೇಶಕ್ಕೆ. ದೇಶದಲ್ಲೂ ಯಾರೂ ಇಲ್ಲ ಅಂತಂದರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್, ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರೂ ರಿಜಿಸ್ಟರ್ ಆಗಿದ್ದಾರೆ. ಆ ನಂತರ ಅವರು ಯಾರೂ ಇಲ್ಲ ಅಂತಂದರೆ ವಿದೇಶಿಯರಿಗೆ, ಅದು ಎಂಬೆಸಿ ಮುಖಾಂತರ ಸರ್ಟಿಫೈಡ್ ಯಾರಿರ್ತಾರೆ ಅಂಥವ್ರಿಗೆ ದಾನ. ಈ ಪ್ರಕ್ರಿಯೆಗಳೆಲ್ಲ ಈ ನೋಟೋ, ರೋಟೋ, ಸೋಟೋ ಸಮನ್ವಯದಿಂದ ನಡೀತದೆ. ಮತ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಡಿಜಿಟಲ್ ಪ್ಲೆಡ್ಜ್ ಪೋರ್ಟಲ್ ಅನ್ನುವ ಒಂದು ಪೋರ್ಟಲನ್ನು 2023ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈಗ ಇಲ್ಲಿಯವರೆಗೆ 5 ಲಕ್ಷಕ್ಕೂ ಹೆಚ್ಚು, ಅಂದರೆ ಇವತ್ತಿನ ಒಂದು ಸಂಖ್ಯೆ ಹೇಳೋದಾದರೆ 5,68,334 ಮಂದಿ ಇದರಲ್ಲಿ ನೋಂದಣಿ ಆಗಿದ್ದಾರೆ. ಸೊ ಈ ಒಂದು ಪ್ರಕ್ರಿಯೆ ಅಂದರೆ ಈ ರೀತಿ ಪ್ಲೆಡ್ಜನ್ನು ಯಾವ ರೀತಿ ನಾವಲ್ಲಿ ಪೋರ್ಟಲ್ನಲ್ಲಿ ನೋಂದಾಯಿಸಬಹುದು ಅನ್ನೋದ್ರ ಬಗ್ಗೆ ಹೇಳ್ಬೋದು ಅಂತ ತಾವು, ಮತ್ತು ಕರ್ನಾಟಕದಲ್ಲಿ ಇದರ ಸಂಖ್ಯೆ ಎಷ್ಟಿದೆ ಅಂತ. ಸೊ ಇದನ್ನು ನೀವು ನೋಟೋ, ರೋಟೋ, ಸೋಟೋ ಈ ವೆಬ್ಸೈಟ್ಗೆ ಹೋದರೆ, ಈ ವೆಬ್ಸೈಟ್ಗೆ ಯಾರಿಗೆ ಡಿಜಿಟಲ್ ಲಿಟ್ರಸಿ ಇರ್ತದೆ ಅವರು ಹೋಗ್ಬೋದು. ಅಲ್ಲಿ ಹೋದಾಗ ಪ್ಲೆಡ್ಜಿಂಗ್ ಅನ್ನೋದು ಒಂದು, ಅದನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಒಂದು QR ಕೋಡ್ ಬರ್ತದೆ. ಈ QR ಕೋಡನ್ನು ನಮ್ಮ ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಿದ ಕೂಡಲೇ ಅದು ಸೀದಾ ಅದು ವೆಬ್ಸೈಟ್ ಹೊರಟೋಗ್ತದೆ. ಅಲ್ಲಿ ನಮ್ಮ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ನಾವು ಯಾವ ಫೋನ್ ನಂಬರ್, ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀವಿ ಆಧಾರ್ ರಿಜಿಸ್ಟ್ರೇಷನಲ್ಲಿ, ಆ ದೂರವಾಣಿಗೆ ಒಂದು OTP ಹೋಗ್ತದೆ. ಈ OTPನ ಎಂಟ್ರಿ ಮಾಡಿದ ತಕ್ಷಣ ಅಂದರೆ ನಾವೇ ಅಂತ ಅದು ದೃಢೀಕರಣ ಹೊಂದ್ಕೊಳ್ಳುತ್ತದೆ. ಆ ನಂತರ ನಮ್ಮ ಹೊಸ ಫೋನ್ ನಂಬರ್ ಏನಾರಿದ್ರೆ ಅದನ್ನು ದೃಢೀಕರಿಸಿ OTP ತಗೊಂಡು ಯಾವ ಅಂಗ ನಾವು ಪ್ಲೆಡ್ಜ್ ಮಾಡ್ತೀವಿ, ಅಂದರೆ ನಾವು ಸಂಕಲ್ಪ ಅನ್ಕೋಬೋದು. ನಾವು ಸಂಕಲ್ಪ ಮಾಡ್ಕೋಬೇಕು, ನಾನು ದಾನ ಮಾಡ್ತೀನಿ ಅಂತ ನಾವು ಸಂಕಲ್ಪ ಮಾಡ್ಕೊಂಡ್ರೆ ಅದನ್ನು ನಾವು ಆಯ್ಕೆ ಮಾಡ್ಕೋಬೋದು. ಬರೀ ಕಣ್ಣನ್ನೇ ನಾವು ಆಯ್ಕೆ ಮಾಡ್ಕೋಬೋದು ಅಥವಾ ಎಲ್ಲ ಅಂಗಾಂಗಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೋಬೋದು. ಸೊ ಆಯ್ಕೆ ಮಾಡಿಕೊಂಡು ನಾವು ಸಬ್ಮಿಟ್ ಅಂತ ಇರ್ತದೆ, ಒತ್ತಿಕೊಳ್ಳಿ ಅಂತ. ಅದನ್ನು ಒತ್ತಿದರೆ ನಿಮ್ಮದು
ಕಂಪ್ಲೀಟ್ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ಬಂದುಬಿಡ್ತದೆ. ಓಕೆ. ಸೊ ಡಿಜಿಟಲ್ ಸರ್ಟಿಫಿಕೇಟಲ್ಲಿ ಯಾರು ಬೇಕಾದರೂ ನೋಂದಾಯಿಸ್ಬೋದು, ಮನೆಯಿಂದಲೇ ಬೇಕಾದರೆ ನೋಂದಾಯಿಸ್ಕೊಳ್ಬೋದು. ನೋಂದಾಯಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸಂಬಂಧಿಕರಿಗೂ ನಾವು ತಿಳಿಸೋದು ಮೊದಲನೇ ಇಂಪಾರ್ಟೆಂಟು. ಯಾಕಂತಂದ್ರೆ ನಾವು ಸಂಕಲ್ಪ ಮಾಡಿರ್ತೀವಿ, ನಮ್ಮ ಮನಸ್ಸಿನಲ್ಲಿ ಏನು ನಮಗೆ ಗೊತ್ತಿಲ್ಲ ಯಾರ್ದು ಯಾವಾಗ ನಾವು ಏನಾಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ನಾವು ಬದುಕಿದ್ದಾಗಂತೂ ಯಾವ ಅಂಗಾಂಶಗಳು ತಗೊಳ್ಳಲ್ಲ. ಸೊ ಆಗ ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸತ್ತ ನಂತರ ಕಣ್ಣಾದರೂ ತಗೋಬೋದು, ನಾವು ಚರ್ಮನಾದರೂ ತಗೋಬೋದು, ಬೇರೆಯವ್ರಿಗೆ ಅನುಕೂಲ ಆಗ್ತದೆ. ಅದನ್ನು ನಾವು ನಮ್ಮವ್ರಿಗೆ ಬಂಧು ಬಾಂಧವರು ತಿಳಿಸ್ಬೇಕು. ಆಮೇಲೆ ಇನ್ನೊಂದು, ಈ ನೋಟೋದಲ್ಲಿ ನಾವು ಪ್ಲೆಡ್ಜ್ ಮಾಡಿದಾಗ ನಾವು ಯಾರನ್ನ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕೊಟ್ಟಿರ್ತೀವಿ, ಆಧಾರ್ನಲ್ಲಿ ಒಂದು ಫ್ಯಾಮಿಲಿ ಮಾಡಬೇಕಾದ್ರೆ ಅವರಿಗೆ ಮೆಸೇಜ್ ಹೋಗುತ್ತದೆ. ಉದಾಹರಣೆಗೆ ನನ್ನ ಮಗ ನಾನು ಪ್ಲೆಡ್ಜ್ ಮಾಡಿದ ತಕ್ಷಣ ನನ್ನ ಮಗನಿಗೆ ಹೇಳಿದೆ ನಾನು ಪ್ಲೆಡ್ಜ್ ಮಾಡಿದೆ, ಅವನು ಮಾಡಿದ ತಕ್ಷಣ ನನಗೆ ಮೆಸೇಜ್ ಬಂತು, ಯುವರ್ ಸನ್ ಆ್ಯಸ್ ಪ್ಲೆಡ್ಜ್ಡ್ ಅಂತ ಮೆಸೇಜ್ ಬಂತು. ಸೊ ಅದೇ ರೀತಿ ಮೆಸೇಜ್ ಬಂದಿರ್ತದೆ. ಕೆಲವ್ರಿಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ಅವ್ರಿಗೆ ಹೇಳಿರಬೇಕು, ಆವಾಗಲೇ ಅದರದ್ದು ಆಗೋದು. ನೋಡಿ, ಇನ್ನೊಂದು ಹೇಳ್ತಾ ಇದ್ವಿ, ಒಬ್ಬಳು ತಾಯಿ 2 ಅಥವಾ 3 ಜನ ಮಕ್ಕಳಿಗೆ ಜೀವ ಕೊಡ್ಬೋದು, ಹೌದಾ? ಒಬ್ಬ ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿ 8 ಜನಕ್ಕೆ ಜೀವ ಕೊಡ್ತಾನೆ. ಅಂದರೆ ಬೇರೆ ಬೇರೆ ಅವರ ಅಂಗಗಳನ್ನು ಹಾರ್ಟು ಒಬ್ಬರಿಗೆ, ಲಂಗ್ಸ್ ಒಬ್ಬರಿಗೆ, ಲಿವರ್, 2 ಕಿಡ್ನಿ ಇರ್ತದೆ. 8 ಜನಕ್ಕೆ ಜೀವ ಕೊಡ್ಬೋದು. ನೀವು ನೋಡ್ಬೋದು, ನಾನು ಹೇಳ್ತಾ ಇದ್ದೆ ಗದಗಲ್ಲಿ ಸ್ಪೋರ್ಟ್ಸಲ್ಲಿ ಆಡಬೇಕಾದ್ರೆ ಅವರು ಜೀವಕ್ಕಾಗಿ ಹೋರಾಟ ಮಾಡ್ತಾ ಇದ್ದವರು ಮೆಡಲ್ಗಾಗಿ ಹೋರಾಟ ಮಾಡ್ತಾಯಿದ್ರು. ಅಂದರೆ ಅಷ್ಟು ದಷ್ಟಪುಷ್ಟವಾಗಿದ್ದರು. ಅವ್ರು ಎಷ್ಟು ವೀಕ್ ಇರ್ತಾರೆ, ಬೆಡ್ಡು, ಜೀವನೇ ಹೋಗುತ್ತೆ, ಆಸಕ್ತಿನೇ ಕಳ್ಕೊಂಡಿರ್ತಾರೆ. ಅಂಥವ್ರಿಗೆ ಒಂದು ಜೀವ ಕೊಟ್ಟಾಗ ಮಣ್ಣಲ್ಲಿ ಮಣ್ಣಾಗೋ ಬದಲು, ಸುಟ್ಟು ಬೂದಿ ಆಗೋ ಬದಲು, ಬ್ಯಾಕ್ಟೀರಿಯಾಗಳು ತಿಂದು ಕೊಳ್ತು ಹೋಗೋ ಬದಲು ಒಬ್ಬರಿಗೆ ಜೀವ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಪ್ಲೆಡ್ಜಿಂಗ್ ಈ ರೀತಿ ಮಾಡ್ಬೋದು. ಮತ್ತು ತಾವು ಹೇಳಿದ್ರಿ ಪ್ರತ್ಯೇಕ ಅಂಗಗಳನ್ನು ಮಾಡಬಹುದು ಅಥವಾ ಯಾವುದಾದ್ರೂ ಒಂದು ಅಂಗದವನ್ನಾದರೂ ನಾವು ದಾನದ ಬಗ್ಗೆ ಅದರಲ್ಲಿ ಪ್ಲೆಡ್ಜ್ ಮಾಡಬಹುದು. ಇಡೀ ದೇಹವನ್ನೇ ಆ ರೀತಿ ಈಗ ಕೆಲವರು ಪ್ರಯೋಗಾಲಯಕ್ಕೆ ಕೊಡ್ತಾರೆ, ಆ ರೀತಿ ಖಂಡಿತ ಕೊಡ್ಬೋದು. ಮೆಡಿಕಲ್ ಕಾಲೇಜ್ಗೆ ಸಂಪೂರ್ಣ ದೇಹ ಕೊಟ್ಟಿರೋರು ಇದ್ದಾರೆ. ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಕೂಡ 2 ಸಂಪೂರ್ಣ ಅವರ ದೇಹವನ್ನು ವೈದ್ಯಕೀಯ ಕಾಲೇಜಿಗೆ ದಾನ ಮಾಡಿದರು. ಮತ್ತೆ ಇದು ಸೋಟೋ ಮತ್ತೆ ನೋಟೋ, ಇದಕ್ಕೆ ಬೇರೆ ಬೇರೆ ಜಾಲತಾಣ, ಬೇರೆ ಬೇರೆ ಪ್ಲೆಡ್ಜ್ ಇದೆಯಾ ಅಥವಾ ಒಂದೇ? ಎಲ್ಲ ಒಂದೇ ಕಂಪ್ಲೀಟ್ ಭಾರತದಾದ್ಯಂತ ಇದೆ ಡಿಜಿಟಲ್ QR ಕೋಡ್. ಇವಾಗ ಏನಾಗ್ತದೆ ನೋಡಿ, ಮುಂಚೆ ಎಲ್ಲ ಒಂದೊಂದು ಆಸ್ಪತ್ರೆಯಲ್ಲಿ ಹೋದಾಗ ಅಥವಾ ಯಾವುದೋ ಒಂದು ಕ್ಯಾಂಪ್ ಅಥವಾ ಮತ್ತೆ ಮಾಡಿದಾಗ ಅಲ್ಲಿ ಬರ್ಕೊಡೋರು ಅಲ್ಲೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಈ ಸರ್ಟಿಫಿಕೇಟ್ ಯಾರಿಗೆ ಜ್ಞಾಪಕ ಇರ್ತದೆ? ಹೌದು. ಈಗ ನಾನು ಕೊಟ್ಟಿದ್ದೀನಿ, ಒಂದು 20 ವರ್ಷದಿಂದ ನನ್ನ ಕಣ್ಣು ದಾನ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೀನಿ. ಅದು ಯಾವುದೋ ಒಂದು ಪೇಪರಲ್ಲಿ ಬರ್ಕೊಟ್ಟಿದ್ದು, ಅಲ್ಲೊಂದು ಸರ್ಟಿಫಿಕೇಟು ಕೊಟ್ಟಿದ್ರು. ಅದು ನನ್ನ ಹತ್ರ ಇಲ್ಲ, ಈಗ ನಾನು ದಾನ ಮಾಡಿದ್ದೀನಿ ಅಂತಲೂ ಯಾರಿಗೂ ಗೊತ್ತಿಲ್ಲ. ಸೊ ಹಾಗೆ ಅದಕ್ಕಾಗಿ ಈ ಜಾಲತಾಣ ತುಂಬ, ಈ ಪೋರ್ಟಲ್ ತುಂಬ ಮುಖ್ಯ ಅಂತ ಹೇಳ್ತೀರಿ. ಮತ್ತೆ ಈಗ ನಾವು ಅಂಕಿಅಂಶದ ವಿಚಾರಕ್ಕೆ ಬರೋದಾದರೆ, ಕಳೆದ ವರ್ಷ ದೇಶದಲ್ಲಿ 20,138 ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಅನ್ನುವ ಒಂದು ವಿವರ ನಮಗೆ ಸಿಗುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ 1 ವರ್ಷದಲ್ಲಿ ದಾಖಲಾದ ಅತ್ಯಂತ ಗರಿಷ್ಠ ಶಸ್ತ್ರಚಿಕಿತ್ಸೆ ಇದು. ಇದಲ್ಲದಿರ ಭಾರತ ಈ ಜೀವಂತ ಅಂಗಾಂಗ ದಾನಿಗಳಲ್ಲಿ ಇಡೀ ಜಗತ್ತಿನಲ್ಲೇ ಮುಂಚೂಣಿನಲ್ಲಿದೆ. ಮತ್ತು ಒಟ್ಟಾರೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿನಲ್ಲಿ ಜಗತ್ತಿನಲ್ಲೇ 3ನೇ ಸ್ಥಾನದಲ್ಲಿದೆ. ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದಕ್ಕೆ ಕೂಡ ಇದು ಒಂದು ಕಾರಣ ಅಂತ ಹೇಳಬಹುದು. ಒಟ್ಟಾರೆ ಈಗ ಈ ಒಂದು ಅಂಕಿಅಂಶಗಳನ್ನು ಗಮನಿಸಿದ್ರೆ ದೇಶದಲ್ಲಿ ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇದೆ ಅನ್ನೋದು ತಮ್ಮ ಅಭಿಪ್ರಾಯನ? ಖಂಡಿತ ಕ್ರಮೇಣವಾಗಿ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಹೇಳ್ಬೇಕಂತಂದರೆ, ನೀವು ಪ್ಲೆಡ್ಜಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನೀವು ಅಂಕಿಅಂಶ ಕೇಳಿದ್ರಿ, ನಾನು ಹೇಳೋದು ಮರ್ತೆ. 62,000 ಜನ ಕರ್ನಾಟಕದಲ್ಲಿ ಪ್ಲೆಡ್ಜಿಂಗ್ ಮಾಡಿದ್ದಾರೆ. ನಮ್ಮ ಜನಸಂಖ್ಯೆ ಎಷ್ಟು? 7 ಕೋಟಿ ಚಿಲ್ಲರೆ. 60,000 ಎಲ್ಲಿ, 7 ಕೋಟಿಯಲ್ಲಿ ಅವೇರ್ನೆಸ್ ಇದೆ. ಅವೇರ್ನೆಸ್ ಬಂದಂಗೆ ಮಾಡ್ತಾ ಇದ್ದಾರೆ. ಎರಡನೇದು, ನೀವು ಭಾರತದ ಒಟ್ಟು ಎಷ್ಟು ಡೊನೇಷನ್ಸ್ ಆಗಿದೆ ಅಂತ ಹೇಳ್ತಿದ್ರೆ, ಅದು ಪ್ಲೆಡ್ಜಿಂಗ್ ಆಗಿರೋದು. ಈಗ ನಮ್ಮಲ್ಲಿ ಲಾಸ್ಟ್ ಇಯರ್ 198 ಮಿದುಳು ನಿಷ್ಕ್ರಿಯಗೊಂಡಂಥವರು ದಾನ ಮಾಡಿದ್ದಾರೆ, ಅಂಗಾಂಗಗಳು ದಾನ ಮಾಡಿದ್ದಾರೆ. ಸುಮಾರು 564 ಅಂಗಾಂಗಗಳನ್ನು ನಾವು ತಗೊಂಡು ಅಷ್ಟು ಜನಕ್ಕೆ ಜೀವ ಉಳಿದಿದೆ. ಈಗ ಬೇಡಿಕೆ ಎಷ್ಟಿದೆ ಅಂತಂದರೆ, ಪ್ರತಿ ವರ್ಷ 800ರಿಂದ 1,000 ಜನ ಕಿಡ್ನಿ ಬೇಕು ಅಂತ ದಾಖಲು ಮಾಡ್ಕೋತಾ ಇದ್ದಾರೆ. ಈ ಕಿಡ್ನಿಗೆ ಶಸ್ತ್ರಚಿಕಿತ್ಸೆ ಕೆಲವರು ಜೀವಂತ ಇರೋರು, ತಾಯಿ ಮಗನಿಗೆ ಅಥವಾ ಗಂಡನಿಗೆ ಅಥವಾ ಗಂಡ ಹೆಂಡತಿಗೆ ಈ ಥರ ದಾನ ಮಾಡ್ತಾ ಇದ್ದಾರೆ. ಅದು ಪ್ಲಸ್ ಈಗ ಮೆದುಳು ನಿಷ್ಕ್ರಿಯಗೊಂಡವರು ದಾನ ಮಾಡೋದು, ಎರಡೂ ಸೇರಿಸಿದರೆ
ಕರ್ನಾಟಕದಲ್ಲಿ ಅರೌಂಡ್ ಒಂದು 600-650 ಜನ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ. ಲೈವ್ ಕೆಲವು ಸ್ಟೇಟ್ಗಳಲ್ಲಿ 1000 ತನಕ ಆಗ್ತದೆ. ಆದರೆ ಈ ಡಿಮ್ಯಾಂಡ್ಗೂ ಸಪ್ಲೈಗೂ ಅಂದರೆ ಪ್ರತಿ ವರ್ಷ 1000 ರಿಜಿಸ್ಟರ್ ಆಗ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ 5000 ಜನ ಕಿಡ್ನಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ಅಂಗಾಂಗ ದಾನ ಆಗ್ತಾ ಇರೋದು ಇಷ್ಟು. ಸೊ ಇದು ವ್ಯತ್ಯಾಸ ಇದೆ. ಈ ವ್ಯತ್ಯಾಸಕ್ಕೆ ಭಾರತ ಜೊತೆಗೆ ನಾವು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀವಿ ಇದನ್ನು ಮಾಡೋದಕ್ಕೆ. ಎರಡನೇದು, ಈ ಸ್ಟ್ಯಾಟಿಸ್ಟಿಕ್ಸ್ನ ನಾವು ನೋಡಿದ್ರೆ ಹೆಣ್ಣು ಮಕ್ಕಳು ಲೈವ್ ಟ್ರಾನ್ಸ್ಪ್ಲಾಂಟೇಷನ್ 75% ಹೆಣ್ಣು ಮಕ್ಕಳೇ ಲೈವ್ ದಾನ ಮಾಡ್ತಾ ಇದ್ದಾರೆ, ಜೀವಂತ ವ್ಯಕ್ತಿ ದಾನ ಮಾಡ್ತಾ ಇದ್ದಾರೆ. 25% ಗಂಡಸರು. ಜೊತೆಗೆ ಮೆದುಳು ನಿಷ್ಕ್ರಿಯಗೊಂಡವ್ರು ನೋಡಿದಾಗ 75% ಗಂಡಸರು ಇದ್ದಾರೆ, 25% ಲೇಡೀಸ್ ಇದ್ದಾರೆ. ಇದೆಲ್ಲ ನಾವೇನು ಈ ಸ್ಟ್ಯಾಟಿಸ್ಟಿಕ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅವೇರ್ನೆಸ್ ಅನ್ನೋದು ಭಾಳ, ಈ ಅವೇರ್ನೆಸ್ ಮಾಡೋದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳ ಅಂಗಾಂಗ ದಿನಾಚರಣೆ ಇವೆಲ್ಲ ನಾವು ಮಾಡ್ತಾ ಇರೋದು. ಮತ್ತೆ ತಾವು ಹೇಳಿದ್ರಿ ಈ ಗದಗ ಜಿಲ್ಲೆನಲ್ಲಿ ಹೇಗೆ ಒಂದು ಕ್ರೀಡಾಕೂಟವನ್ನು ಕೂಡ ಮಾಡಿದ್ವಿ ಅಂತ. ಜಾಗೃತಿಯನ್ನ ಮತ್ತಷ್ಟು ವಿಸ್ತಾರ ಮಾಡೋದಕ್ಕೆ ಇನ್ನು ಯಾವ್ಯಾವ ಒಂದು ಗುರಿಗಳನ್ನು ಹಾಕಿಕೊಳ್ಳಲಾಗಿದೆ ಅಂತ? ಒಂದು, ಪ್ರತಿಯೊಂದು ಏನು ಅಂಗಾಂಗ ನೋಂದಣಿ ಆಗಿರುತ್ತದೆ ಆಸ್ಪತ್ರೆಗಳು, ಪ್ರತಿಯೊಂದು ಆಸ್ಪತ್ರೆಗಳು ಅವರು ಅಲ್ಲಿರೋ ಜನಗಳಿಗೆ ತಿಳಿಸುವಂಥದ್ದು ಒಂದು ಕೆಲಸ ಮಾಡಬೇಕು. ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಡಬೇಕು. ಹಾಗೆಯೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀವಿ ನಾವು ಹಳ್ಳಿಗೂ ಪ್ರಾರಂಭ ಕೊಡಬೇಕು ಅಂತ. ನಾವು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ. ನಾವು ಆಶಾ ಕಾರ್ಯಕರ್ತರು ಇರ್ಬೋದು, ಅಥವಾ ನಮ್ಮ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳಿರ್ತೀವಿ, ಆರೋಗ್ಯ ಸುರಕ್ಷಾ ಅಧಿಕಾರಿಗಳಿರ್ತೀವಿ, ಹಾಗೆ CHOs ಅಂತ ಕರಿತೀವಿ. ಇವ್ರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತಾ ಹೋದರೆ ಅವರು ಅವರ ಗ್ರಾಮಗಳಲ್ಲಿ, ಅವರು ಯಾವ ಗ್ರಾಮದಲ್ಲಿರ್ತಾರೆ ಆ ಗ್ರಾಮದಲ್ಲಿ ಈ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ನಮ್ಮಲ್ಲಿ ಏನು ನಾವು ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಇದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು, ಹಾಗೂ NGO ಕೆಲವರು ಇರ್ತಾರೆ, ಸಹಾಯಕರು ಇರ್ತಾರೆ ನಮಗೆ. ಅವರು ಕೂಡ ನಮಗೆ ಇಂಥ ವಿಷಯಗಳಲ್ಲಿ ಉಚಿತವಾಗಿ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಬರದಂತೆ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಇವಿಷ್ಟು ಕೂಡ ಈ ಪ್ರಚಾರಗಳೆಲ್ಲದು ಕೂಡ ನಮಗೆ ಅನುಕೂಲ ಆಗ್ತಾ ಇದೆ. ಅವೇರ್ನೆಸ್ ಬರ್ತಾ ಜಾಸ್ತಿ ಆಗ್ತಾಯಿದೆ, ಪ್ಲೆಡ್ಜಿಂಗ್ ಜಾಸ್ತಿ ಆಗ್ತದೆ. ನೀವು ಇಡೀ ಭಾರತದಲ್ಲಿ ನೀವು ಪ್ರತಿಜ್ಞೆ ಮಾಡಿರೋರು ಲೆಕ್ಕ ತಗೊಂಡ್ರೆ ಧಾರವಾಡ ಜಿಲ್ಲೆಯಲ್ಲೇ ನಂಬರ್ 1. ಒಂದು ಜಿಲ್ಲೆನಲ್ಲಿ 12,000 ಪ್ಲೆಡ್ಜಿಂಗ್ ಆಗಿದೆ ಇಡೀ ಭಾರತಕ್ಕೆ, ಒಂದು ಅತ್ಯಂತ ಜಿಲ್ಲೆ. ಅಂದರೆ ಇಲ್ಲೂ ಕೂಡ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ, ತಲುಪ್ತಾ ಇದ್ವಿ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಕೂಡ ಈ ಅಂಗಾಂಗ ದಾನದ ಬಗ್ಗೆ ಉಲ್ಲೇಖ ಮಾಡಿರೋದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬಹುದು. ಮತ್ತು ಒಟ್ಟಾರೆ ಇಡೀ ರಾಷ್ಟ್ರದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಈ ಪೋರ್ಟಲ್ನಲ್ಲಿ ಪ್ಲೆಡ್ಜ್ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ 60,000ಕ್ಕೂ ಹೆಚ್ಚಿದೆ. ಮತ್ತು ಧಾರವಾಡ ಜಿಲ್ಲೆ ಒಂದರಲ್ಲೇನೆ 12,000 ಸಂಖ್ಯೆಯಲ್ಲಿದೆ. ಅಂದರೆ ಕರ್ನಾಟಕದ ಒಂದು ಸಾಧನೆಯನ್ನು 3ನೇ ಸ್ಥಾನದಲ್ಲಿದೆ ಕರ್ನಾಟಕ ಒಂದು ಹೆಮ್ಮೆಯ ವಿಷಯ. ಮತ್ತು ತಾವು ಹೇಳಿದ ಹಾಗೆ ಈಗ ವಿದ್ಯಾರ್ಥಿಗಳನ್ನ ಈ ಒಂದು ಜಾಗೃತಿ ಕಾರ್ಯಕ್ರಮದ ಭಾಗವನ್ನಾಗಿಸುವುದಕ್ಕಾಗಿ ಈ ನೇತ್ರದಾನದ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿರೋದನ್ನೆಲ್ಲ ನಾವು ಕೇಳಿದ್ದೀವಿ. ಆದರೆ ಅಂಗಾಂಗ ದಾನದ ಬಗ್ಗೆ ಹೆಚ್ಚು ಈ ನೇತ್ರದಾನದಷ್ಟು ಪ್ರಚಾರ ಇಲ್ಲ. ಸೊ ಇದರ ಜೊತೆಗೆ ಇನ್ನು ಜಾಗೃತಿ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡಬಹುದು ಅಂತ, ಯಾಕೆಂತಂದ್ರೆ ಈಗ ನಮ್ಮ ಕೆಲವು ಒಂದು ಮೌಢ್ಯ ಅಂತ ಅನ್ಬಹುದು ಅಥವಾ ಕೆಲವು ಮಿತ್ ಅನ್ಬಹುದು. ಈಗ ದೇಹದ ಭಾಗವನ್ನ ಕತ್ತರಿಸೋದು ಅಥವಾ ಅದನ್ನ ವಿಭಾಗ ಮಾಡಬಹುದು ಅಷ್ಟು ಸರಿಯಲ್ಲ ಅನ್ನುವ ಒಂದು ಭಾವನೆ ಕೆಲವರಲ್ಲಿ ಇರುತ್ತೆ. ಅದು ಸೊ ಈ ಒಂದು ಮನೋಭಾವವನ್ನು ಹೋಗಲಾಡಿಸೋದಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ? ಇದನ್ನೇ ಈ ಜಾಗೃತಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಜಾಗೃತಿ ಸಮಯದಲ್ಲೂ ಈ ನಂಬಿಕೆಗಳನ್ನ ಅದು ಸುಳ್ಳು ಅನ್ನೋದಕ್ಕೆ ನಾವು ಮಾತಾಡ್ತಿರ್ತೀವಿ. ಈಗ ನಮ್ಮ ಧರ್ಮನೇ ತಗೊಳ್ಳಿ, ಹಿಂದೂ ಧರ್ಮದಲ್ಲಿ ಈ ವಜ್ರಾಯುಧ ಅಂತ ಏನು ಇಂದ್ರ ವಜ್ರಾಯುಧ ಇದೆ, ಆ ವಜ್ರಾಯುಧ ಬಂದಿರೋದು ದದೀಚಿ ಮಹರ್ಷಿಗಳ ಬೆನ್ನುಮೂಳೆಯಿಂದ. ಈ ಬೆನ್ನುಮೂಳೆನೇ ದಾನ ಮಾಡಿದ್ರು ಅವರು. ಯಾಕೆಂತಂದರೆ ರಾಕ್ಷಸರ ವಿರುದ್ಧ ಹೋರಾಡೋದಕ್ಕೆ, ಅಂದರೆ ನಮ್ಮ ಪುರಾಣಗಳಲ್ಲೇ ದಾನದ ಬಗ್ಗೆ ಇದೆ. ಸೊ ಅಂಥದ್ರಲ್ಲಿ ಇದೆಲ್ಲ ಸುಳ್ಳದು. ಏನು ನಮ್ಮ ಅಂಗ ಕಣ್ಣು ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಕಣ್ಣಿರಲ್ಲ, ಈ ಥರ ಎಲ್ಲ ನಂಬಿಕೆ ಇದೆ. ಈ ಥರ ಎಲ್ಲ ನಂಬಿಕೆಗಳನ್ನ ಅದು ಸುಳ್ಳು ಅಂತಲೇ ನಾವು ಮಾಡಬೇಕು. ಆಮೇಲೆ ಎಲ್ಲ ಧರ್ಮಗಳಲ್ಲೂ ಕೂಡ ಎಲ್ಲೂ ಜೀವ ಉಳಿಸೋದನ್ನು ತಪ್ಪು ಅಂತ ಹೇಳೋದಿಲ್ಲ. ಆಮೇಲೆ ಎಲ್ಲ ಧರ್ಮೀಯರಿಗೂ ಕೂಡ ಅಂಗಾಂಗಗಳು ಬೇಕು. ಸೊ ಹಾಗಾಗಿ ಇದೇ ರೀತಿ ನಾವು ಪ್ರಚಾರ ಮಾಡಬೇಕಾದ್ರೆ ಪ್ರತಿಯೊಂದು ಉದಾಹರಣೆಗಳನ್ನ ಕೊಟ್ಟು, ಆಮೇಲೆ ನಾವು ಈಗ 2023 ಏನಾಯಿತು, ನಾವು ಎಲ್ಲ ಧರ್ಮಗುರುಗಳನ್ನ ರಾಜ್ಯ ಮಟ್ಟದ ಅಂಗಾಂಗ ದಿನಾಚರಣೆ ಮಾಡಬೇಕಾದ್ರೆ ಎಲ್ಲ ಧರ್ಮಗುರುಗಳನ್ನ ಕರೆಸಿ ಅವರ ಧರ್ಮ ಏನು ಹೇಳುತ್ತೆ ಈ ಅಂಗಾಂಗದ ಬಗ್ಗೆ ಅನ್ನೋದು ಕೂಡ ನಾವು ಮಾಡಿದ್ವಿ. ಮತ್ತು ನಮ್ಮ ಪರಂಪರೆಯ ಬಹುಮುಖ್ಯವಾದ ಒಂದು ಭಕ್ತಿ ಪ್ರಧಾನ ಕಥೆ ಬೇಡರ ಕಣ್ಣಪ್ಪದಲ್ಲಿ ಕೂಡ ಅವನು ಶಿವನಿಗೆ ಕಣ್ಣಿನಲ್ಲಿ ರಕ್ತ ಬರ್ತಾ ಇರೋದನ್ನ ನೋಡಿ ತನ್ನ ಕಣ್ಣನ್ನೇ ಅವನು
ಭಕ್ತಿಯಿಂದ ಕೊಟ್ಟಿದ್ದನ್ನು ಕೂಡ ನೋಡ್ತೀವಿ. ಸೊ ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಅಂಗಾಂಗ ದಾನದ ಬಗ್ಗೆ ತುಂಬಾ ಉಲ್ಲೇಖಗಳಿದೆ ಬರೋದನ್ನ ನಾವು ಕಾಣ್ತೀವಿ. ಮತ್ತೆ ತಾವಾಗಲೇ ಹೇಳಿದ್ರಿ, ಈಗ ಕಡಿಮೆ ಅವಧಿಯಲ್ಲಿ ಅಂಗಾಂಗವನ್ನ ಸ್ಥಳಾಂತರ ಮಾಡೋದು ತುಂಬ ದೊಡ್ಡ ಒಂದು ಸವಾಲು, ಅದು ಸಂಚಾರ ಈ ದಟ್ಟಣೆಯಲ್ಲಿ ಅಂತ ನಾವು ಕೂಡ ಕೆಲವು ಮಾಧ್ಯಮಗಳಲ್ಲಿ ವರದಿ ಬಂದಿರೋದನ್ನ ನೋಡಿದ್ದೀವಿ. ಈ ಹೃದಯವನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮತ್ತೆ ಅದನ್ನು ಸ್ಥಳಾಂತರ ಮಾಡೋದಕ್ಕೆ ಹೇಗೆ ವಿಮಾನಗಳನ್ನು ಬಳಸಿದ್ರು ಅಥವಾ ಡ್ರೋನ್ ಅನ್ನು ಬಳಸೋದು ಇತ್ತೀಚೆಗೆ ಅನ್ನೋದನ್ನ ನಾವು ನೋಡಿದ್ದೀವಿ. ಒಟ್ಟಾರೆ ಈ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಬ್ಬ ದಾನಿ ಮೃತಪಟ್ಟ ಕೆಲವೇ ಗಂಟೆಗಳ ಅವಧಿಯಲ್ಲಿ ಅದರ ಫಲಾನುಭವಿಗೆ ಅಂಗಾಂಗವನ್ನ ದಾನ ಮಾಡುವ ಸಂದರ್ಭದಲ್ಲಿ, ಕಸಿಯನ್ನ ಮಾಡುವ ಸಂದರ್ಭದಲ್ಲಿ ವೈದ್ಯಕೀಯ ಲೋಕ ಎದುರಿಸ್ತಾ ಇರುವಂತಹ ಬಹುದೊಡ್ಡ ಸವಾಲು ಯಾವುದು ಅಂತ ತಾವು ಹೇಳ್ತೀರಿ? ಇವಾಗ ಒಂದು ನಾವು ಆರ್ಗನ್, ಒಬ್ಬ ಮನುಷ್ಯನಿಂದ ನಾವು ಆರ್ಗನ್ ತೆಗೆದುಕೊಂಡ್ರೆ, ಆಚೆಗೆ ತೆಗೆದ್ರೆ ದಾನಿಯಿಂದ ತೆಗೆದು ಕೂಡಲೇ ಅದಕ್ಕೆ ಒಂದು ಸೊಲ್ಯೂಷನ್ ಇರ್ತದೆ, ಕೋಲ್ಡಲ್ಲಿ ಇಟ್ಟಿರ್ತೀವಿ ನಾವು. ಇದಕ್ಕೆ ಏನು ಅಂಗಾಂಶಗಳಿಗೆ ಏನು ನ್ಯೂಟ್ರಿಯೆಂಟ್ಸ್, ಹಾಗೆಯೇ ಅದನ್ನು ಕಾಪಾಡೋದಕ್ಕೆ ಆಕ್ಸಿಜನ್ ಇದೆಲ್ಲ ಅದರೊಳಗಡೆ ಇರ್ತದೆ. ಸೊ ಇದರೊಳಗಡೆ ತೊಗೊಂಡು ಇದು ಇಷ್ಟು ಕೋಲ್ಡ್ ಬಾಕ್ಸ್ ಅಂತ ಕರಿತೀವಿ ನಾವು, ಕೋಲ್ಡ್ ಬಾಕ್ಸಲ್ಲಿ ಇಟ್ಟಿರ್ತೀವಿ. ಇದನ್ನು ನಾವು ಪೊಲೀಸ್ ಇಲಾಖೆಗೆ ನಾವು ಸಪೋರ್ಟ್ ಕೇಳ್ತೀವಿ. ಇಂಥ ಸಂದರ್ಭದಲ್ಲಿ ಅಲ್ಲಿ ಪ್ರತಿ ಸಲ ಕೋರಿದಾಗಲೆಲ್ಲ ಅದು ಕೂಡ ನಮಗೆ ಗ್ರೀನ್ ಕಾರಿಡಾರ್ ಅಂತ ಮಾಡಿಕೊಟ್ಟಿದ್ದಾರೆ. ಕೆಲವು ಸಲ ಮೆಟ್ರೋದಲ್ಲೂ ಕೂಡ ನೀವು ನೋಡಬಹುದು ಸಾಗಾಟ ಆಗಿದೆ. ಕೆಲವು ಸಲ ನಾನು ಹೇಳ್ತಾ ಇದ್ದೆ, ರೋಟೋಯಿಂದ ನೋಟೋ ಹೋಗ್ಬೇಕಾದ್ರೆ ಡೆಲ್ಲಿಗೂ ಕೂಡ ವಿಮಾನದಲ್ಲಿ ತೆಗೆದುಕೊಂಡು ಹೋಗಿದ್ವಿ. ಸೊ ಇದಿಷ್ಟೂ ಕೂಡ ಒಂದು ಮ್ಯಾಕ್ಸಿಮಮ್ 2.5 hours ಒಳಗಡೆ ಇಷ್ಟು ಪ್ರಕ್ರಿಯೆ ನಡೆದೋಗ್ಬೇಕು. ಯಾಕಂದರೆ 4 ಗಂಟೆ ಒಳಗಡೆ ನಾವು ರೆಸಿಪಿಯೆಂಟ್ ಅಂದರೆ ಯಾರಿಗೆ ಬೇಕಾಗಿರುತ್ತೆ ಅಂಥ ವ್ಯಕ್ತಿ ಒಳಗಡೆ ಈ ಅಂಗಾಂಶನ ನಾವು ಅದರೊಳಗಡೆ ಅಂಗಾಂಗಗಳನ್ನ ಹಾಕಿ ಸರ್ಜರಿ ಮಾಡಬೇಕು. ಸೊ ಇದಿಷ್ಟಕ್ಕೂ ಕೂಡ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಇತ್ತೀಚೆಗೆ ನಾವು ಇನ್ನೊಂದು ಸಾಫ್ಟ್ವೇರ್ ಅಂತ ಹೇಳ್ತೀವಿ, ನಾವು ಜೀವಸಾರ್ಥಕತೆ ಸಾಫ್ಟ್ವೇರ್ ಮಾಡಿದ್ದೀವಿ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಹೊಸದಾಗಿ ಇನಾಗ್ರೇಷನ್ ಆಗಿದೆ ಈಗ. ಸೊ ಇದರೊಳಗಡೆ ಏನಂತಂದರೆ, ಈಗ ನಾವು ಸೆಕೆಂಡ್ ಡಿಕ್ಲರೇಷನ್ ಆಗ್ತದಲ್ಲ, ಬ್ರೈನ್ ಡೆತ್ 2 ಸಲ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ರೆ, 2ನೇ ಸಲ ದೃಢೀಕರಣ ಆದ ಕೂಡಲೇ ನಾವು ಪ್ರತಿಯೊಂದು ಆಸ್ಪತ್ರೆಗೆ ಮೊದಲನೇ ದೃಢೀಕರಣ ಆದಾಗಲೇ ಹೇಳಿರ್ತೀವಿ, ಅಲರ್ಟ್ ಮಾಡಿರ್ತೀವಿ. 2ನೇ ದೃಢೀಕರಣ ಆದಮೇಲೆ ಅದಕ್ಕೆ ಎಲ್ಲ ಪೊಲೀಸ್ ಇಲಾಖೆಗೆ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಆಗೋದು. ಈಗ ಕಿಡ್ನಿ ಒಂದು ಆಸ್ಪತ್ರೆಗೆ ಹೋಗುತ್ತೆ, ಹಾರ್ಟು ಲಂಗ್ಸ್ ಒಂದು ಆಸ್ಪತ್ರೆಗೆ ಹೋಗುತ್ತೆ. ಈ ಬೇರೆ ಬೇರೆ ಆಸ್ಪತ್ರೆಯವರೆಲ್ಲರೂ ಕೂಡ ಈ ಡೋನರ್ ಎಲ್ಲಿರ್ತಾರೆ, ದಾನಿ ಎಲ್ಲಿರ್ತಾರೆ ಆ ಆಸ್ಪತ್ರೆಗೆ ಬರಬೇಕು, ಸರ್ಜರಿ ಮಾಡಬೇಕು, ಅಂಗಾಂಗಗಳನ್ನ ತೆಗಿಬೇಕು. ಸೊ ಈ ಕೋಆರ್ಡಿನೇಷನ್ ಇರಬೇಕು. ಒಬ್ಬೊಬ್ಬರು ಒಂದೊಂದು ಹಾಸ್ಪಿಟ್ಲವರು ಬೇರೆ ಬೇರೆ ಸಮಯದಲ್ಲಿ ಬಂದರೆ ತೊಂದರೆ ಆಗ್ತದೆ. ಸೊ ಇದಕ್ಕೆ ನಾವು ಸಾಫ್ಟ್ವೇರ್ನಲ್ಲಿ ಯಾರು ಯಾವ ಸಮಯಕ್ಕೆ ಬರ್ತಾರೆ, ಯಾವ ಸಮಯಕ್ಕೆ ಸರ್ಜರಿ ಮಾಡಬೇಕು, ಪ್ರತಿಯೊಂದು ಕೂಡ ಅವರು ಫೀಡ್ ಅದರೊಳಗಡೆ ಎಂಟ್ರಿ ಮಾಡ್ತಾರೆ. ಆವಾಗ ಈ ಕೋಆರ್ಡಿನೇಷನ್ ತೆಗೆದುಕೊಂಡು ಹೋಗೋದಕ್ಕೆ, ಪೊಲೀಸ್ನವ್ರಿಗೆ ತಿಳಿಸೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಒಂದು ಟೈಮ್ ಸೆಟ್ ಮಾಡಿಕೊಂಡು ಏನು ಲಾಜಿಸ್ಟಿಕ್ಸ್ನ ಕಂಪ್ಲೀಟಾಗಿ ಈ ಸಾಫ್ಟ್ವೇರಲ್ಲೇ ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ. ಸೊ ಎಲ್ಲರೂ ಕೂಡ ಅವರು ಆ ಸಮಯಕ್ಕೆ ಬಂದು ತಕ್ಷಣ ತೆಗೆದುಕೊಂಡು ಹೋಗ್ಬೋದು. ಇಷ್ಟು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ ನಾವು. ಮತ್ತು ಈ ಅಂಗಾಂಗ ಕಸಿ ಮಾಡುವಂತಹ ಸರ್ಕಾರಿ ಆಸ್ಪತ್ರೆಗಳ ಮುಖ್ಯವಾದ ಕೆಲವು ವಿವರಗಳನ್ನು ಕೊಡಬಹುದಾ ಅಂತ? ಹೌದು, ಈಗ ನಮ್ಮಲ್ಲಿ ಕಿಡ್ನಿನ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋಯೂರಾಲಜಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಾಂಪೌಂಡ್ನಲ್ಲೇ ಇದೆ. ಅದೇ ರೀತಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಇದೆ. ಇಲ್ಲೂ ಕೂಡ ಕಿಡ್ನಿನೂ ಮಾಡ್ತಾರೆ, ಲಿವರ್ ಕೂಡ ಮಾಡ್ತಾರೆ, ಎರಡನ್ನೂ ಮಾಡ್ತಾರೆ. ಅದು ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಾಂಪೌಂಡ್ನಲ್ಲೇ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಹೃದಯ ಟ್ರಾನ್ಸ್ಪ್ಲಾಂಟ್ ಆಗ್ತದೆ. ಹಾಗೆಯೇ ಹುಬ್ಳಿನಲ್ಲಿ ಕಿಮ್ಸ್ ಹಾಸ್ಪಿಟಲಲ್ಲಿ ಆಗ್ತದೆ. ಇತ್ತೀಚೆಗೆ KR ಹಾಸ್ಪಿಟಲ್ ಮೈಸೂರವರು ಕೂಡ ನೋಂದಣಿ ಮಾಡ್ಕೊಂಡಿದ್ದಾರೆ. ಹಾಗೆ ವೆನ್ಲಾಕ್ ಹಾಸ್ಪಿಟಲ್ ಮಂಗಳೂರಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಿಲಿಟರಿದು ಕಮಾಂಡ್ ಹಾಸ್ಪಿಟಲ್ ಇದೆ. ಈ ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಸಾಕಷ್ಟಿವೆ. 94 ಅಂದರೆ ಕಸಿ ಮಾಡುವಂಥ ಆಸ್ಪತ್ರೆಗಳು ನೋಂದಣಿ ಆಗಿದ್ದಾವೆ ಇದರೊಳಗಡೆ. ಒಟ್ಟಾರೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ವಲಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡ್ತಾ ಇದೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಈ ವಿಚಾರಗಳಲ್ಲಿ ಮತ್ತೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ವಿಷಯ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದ್ದಕ್ಕಾಗಿ ಸೋಟೋ ಉಪನಿರ್ದೇಶಕರು ಮತ್ತು ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಾನು ಕೂಡ ಧನ್ಯವಾದ ಅರ್ಪಿಸ್ತೇನೆ. ಇದುವರೆಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಅಂಗಾಂಗ ದಾನ ಜಾಗೃತಿ ಅಭಿಯಾನ ಕುರಿತ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಅರುಣ್ ಕುಮಾರ್ ಡಿಪಿ, ಉಪನಿರ್ದೇಶಕರು ಮತ್ತು ಕಾರ್ಯಕ್ರಮ ಅಧಿಕಾರಿ, ರಾಜ್ಯ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸೊಟ್ಟೋ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಗಿರೀಶ್ ಮೇರ್ವೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.